SP ಅವರು ಅವ್ರದೇ ಅಧಿಕಾರ ಆಡಳಿತ ನಡೆಸ್ತಿದ್ದಾರೆ. ಮತ್ತೆ ಬಿಜೆಪಿ ಪರವಾಗಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಬಿಜೆಪಿಗೋಸ್ಕರ ಹುಟ್ಟಿರೋದಂಗೆ ಆಡ್ತಾರೆ. ಇಷ್ಟ ಬಂದವ್ರು ಇಟ್ಕೊಳ್ಳೋದು, ಇಷ್ಟ ಬೇಡ ಅಂದ್ರೆ ಬಿಡೋದು ಅಂತ ಎಲ್ಲ ಮಾಡ್ತಾರೆ ಸರ್. ಬಿಜೆಪಿ ಪರವಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಅವ್ರು ಇಟ್ಕೊಂತಾರೆ ಸರ್ ಸ್ಟೇಷನ್ ಒಳಗಡೆ. ಇನ್ನು ಸಾಮಾನ್ಯ ಕೆಲಸ ಮಾಡೋ ಅವ್ರ ಮಾತು ಕೇಳಿದ ನಂತರ ಟ್ರಾನ್ಸ್ಫರ್ ಮಾಡಿಸೋದು. ಬರೀ ಲಂಚ, ಯಾವುದೇ ಪೊಲೀಸ್ ಕಚೇರಿಗೆ ಹೋದ್ರು, ಯಾವುದೇ ಪೊಲೀಸ್ ಇದಕ್ಕೆ ಹೋದ್ರು ಬರೀ ದುಡ್ಡಿನ ಇದರಲ್ಲೇ ಇವ್ರು ನಡೆಸ್ತಾ ಇದ್ದಾರೆ. ಅದೇನೋ ಎಲ್ಲ SP DSP ಬರುತ್ತೋ ಅವರೇ ತಿಂತಾರೋ ಗೊತ್ತಿಲ್ಲ. ಕೆಲ ಪೊಲೀಸ್ಗಳು ದಲ್ಲಾಳಿಗಳ ಜೊತೆ ಶಾಮೀಲಾಗಿ ಅವ್ರ ಲಾರಿಗಳನ್ನ ಅಥವಾ ಟ್ರ್ಯಾಕ್ಟರ್ಸ್ನ ಮುಂಚೆ ಬಿಟ್ಟರು, ನಮ್ಗೆ ಬಿಡಲಿಲ್ಲ. ಕಡೂರು ಪೊಲೀಸರು ಬಿಜೆಪಿಗೆ ಹುಟ್ಟಿದಂಗೆ ಆಡ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಬರೀ ಲಂಚ ಸ್ವಾಮಿ ಲಂಚ. ಬಿಜೆಪಿ ಪರ ಕೆಲಸ ಮಾಡೋರನ್ನೇ ಇಟ್ಕೊಳ್ತಾರೆ, ಬೇರೆಯವರನ್ನ ಕಳಿಸ್ತಾರೆ. ಇದು DYSP ಇಂದ ಆಗ್ತಿರೋ ದುರಾಡಳಿತ. ಅಜ್ಜಂಪುರ, ಸಿಂಗಟಕೆರೆ, ಪಂಚನಹಳ್ಳಿ ಠಾಣೆಯಲ್ಲಿ ಹೀಗಾಗ್ತಿದೆ. SP DYSP ವಿರುದ್ಧ ಕ್ರಮ ಆಗಬೇಕು. ಚಿಕ್ಕಮಗಳೂರು ಪೊಲೀಸ್ ವಿರುದ್ಧ ಕೈಪಡೆ ಕೆಂಡಾಮಂಡಲ. SP ಕಚೇರಿಗೆ ಮುತ್ತಿಗೆ ಹಾಕಿದ ಕಾಂಗ್ರೆಸ್ ಕಾರ್ಯಕರ್ತರು. ನೂರಾರು ಕಾರ್ಯಕರ್ತರಿಂದ SP ಕಚೇರಿಗೆ ಮುತ್ತಿಗೆ. ಕಾರ್ಯಕರ್ತರ ಮುತ್ತಿಗೆಯಿಂದ ದಂಗಾದ SP ಕಚೇರಿ ಸಿಬ್ಬಂದಿ. ಕೈಪಡೆ ಬಂದೊಡನೆ ಹೊರಗಡೆ ಬಂದ SP ಕಚೇರಿಯ ಸಿಬ್ಬಂದಿ. ಮುತ್ತಿಗೆ ಹಾಕಿದ ಕಾರ್ಯಕರ್ತರನ್ನ ಸಮಾಧಾನಪಡಿಸಿದ ಶಾಸಕ. ಅಜ್ಜಂಪುರ, ಪಂಚನಹಳ್ಳಿ ಪೊಲೀಸರು ದಲ್ಲಾಳಿಗಳ ಜೊತೆ ಶಾಮೀಲು. ನ್ಯಾಯ ಕೇಳ್ಕೊಂಡು ಠಾಣೆಗೆ ಹೋದ್ರೆ ಖಾಕಿ ಕಿರುಕುಳ. ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ KS ಆನಂದ್. DK ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡು ಕೆಲವೇ ದಿನಗಳಷ್ಟೇ ಆಗಿದೆ. ಅಷ್ಟರಲ್ಲಾಗ್ಲೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪದೇ ಪದೇ ಪ್ರಶ್ನೆಗೊಳಗಾಗ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಇವೆ. ಅದರಲ್ಲೂ ಕಾಂಗ್ರೆಸ್ ಶಾಸಕರೇ ಅಧಿಕಾರದಲ್ಲಿರುವಂತಹ, ಕಾಂಗ್ರೆಸ್ ಶಾಸಕರೇ ಆಯ್ಕೆಯಾಗಿರುವಂತಹ ಕ್ಷೇತ್ರಗಳಲ್ಲೂ ಕೂಡ ಪೊಲೀಸರು ಈ ರೀತಿ ಕಾಂಗ್ರೆಸ್ನ ವಿರುದ್ಧವೇ ನಡ್ಕೊಳ್ತಾ ಇದ್ದಾರೆ. ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಇಲ್ಲಿ ಕೂತ್ಕೊಂಡು ಅನ್ನೋದು ಪ್ರಶ್ನೆಗಳನ್ನ ಹೇಳುವಂತೆ ಮಾಡಿದೆ. ಅದರಲ್ಲೂ ಚಿಕ್ಕಮಗಳೂರಿನಲ್ಲಿ ಇದರ ವಿರುದ್ಧ ಕೈಪಡೆಯೇ ಇವತ್ತು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವ ಮಟ್ಟಿಗೆ ಪರಿಸ್ಥಿತಿ ಹದಗೆಟ್ಟಿತ್ತು. ಅಂದ್ರೆ ಇಲ್ಲಿನ ಪೊಲೀಸರು, ಅದರಲ್ಲೂ ಅಜ್ಜಂಪುರ, ಪಂಚನಹಳ್ಳಿ ಪೊಲೀಸರು ಬಿಜೆಪಿಯವರ ಜೊತೆ ಶಾಮೀಲಾಗ್ತಾ ಇದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ಒಂದಷ್ಟು ಕೆಲಸಗಳಿಗೇನೆ ಅಡ್ಡಿಪಡಿಸ್ತಾ ಇದ್ದಾರೆ. ಇಲ್ಲಿ ನ್ಯಾಯ ಕೇಳ್ಕೊಂಡು ಠಾಣೆಗೆ ಹೋದ್ರೆ ಇವರು ಬಿಜೆಪಿಯವರ ಮಾತು ಕೇಳ್ಕೊಂಡು ಕಿರುಕುಳ ಕೊಡ್ತಾರೆ ಅನ್ನುವಂತಹ ವಿಚಾರ ಚರ್ಚೆಗೆ ಗ್ರಾಸ ಆಗಿ ಬಹಳಷ್ಟು ವಿವಾದವನ್ನು ಎಬ್ಬಿಸಿ ಈಗ ಅಲ್ಲಿನ ಕಾಂಗ್ರೆಸ್ ಶಾಸಕ KS ಆನಂದ್ ಅವರೇ ಏನು ಆ ಪ್ರತಿಭಟನಾಕಾರರ ಜೊತೆ ನಿಲ್ಲಬೇಕಾಯ್ತು, ಅವರು ಪೊಲೀಸ್ ಠಾಣೆಗೆ ಬರಬೇಕಾಯ್ತು, ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ ಕಾರ್ಯಕರ್ತರನ್ನ ಸಮಾಧಾನ ಪಡಿಸಬೇಕಾಯ್ತು. ಚಿಕ್ಕಮಗಳೂರಿನಲ್ಲಿ ಸಹಜವಾಗಿ ಕಾನೂನು ಸುವ್ಯವಸ್ಥೆ ಹದಗೆಡುವಂತ ಪರಿಸ್ಥಿತಿಗಳು ತುಂಬಾ ಕಡಿಮೆ. ಅದೇನಾದ್ರೂ ಅಪರೂಪಕ್ಕೆ ದತ್ತಪೀಠದಂತ ಸಂದರ್ಭಗಳಲ್ಲಿರಬಹುದು, ಇಲ್ಲಾಂದ್ರೆ ಕೆಲವೊಂದು ಒಂದಷ್ಟು ಕೋಮು ಸಂಘರ್ಷಗಳ ಸಮಯದಲ್ಲಿ ಸ್ವಲ್ಪ ಆಗಾಗ ಹದಗೆಡುವಂತದ್ದು ಸುದ್ದಿ. ಆದ್ರೆ ಪದೇ ಪದೇ ಕಾನೂನು ಸುವ್ಯವಸ್ಥೆ ಯಾವತ್ತೂ ಕೂಡ ಕೈ ಕೊಡೋದಿಲ್ಲ. ಇಲ್ಲಿ ಪೊಲೀಸರು ಯಾಕೋ ಕಾನೂನು ಸುವ್ಯವಸ್ಥೆಯನ್ನೇ ಹದಗೆಡಿಸ್ತಾ ಇದ್ದಾರಾ ಅನ್ನುವಂಥದ್ದು ಅದು ಅಧಿಕಾರದಲ್ಲಿರುವಂತ ಕಾಂಗ್ರೆಸ್ನ ಒಂದಷ್ಟು ನಾಯಕರುಗಳ ಬೇಸರಕ್ಕೆ ಕಾರಣ ಆಗಿದೆ, ಕಾರ್ಯಕರ್ತರ ಬೇಸರಕ್ಕೆ ಕಾರಣ ಆಗಿದೆ. ಇಲ್ಲಿ ಸರಿಯಾದ ನ್ಯಾಯ ಸಿಗ್ತಾ ಇಲ್ಲ. ಪೊಲೀಸ್ ಠಾಣೆಯ ಇರುವಂತಹ ಅಧಿಕಾರಿಗಳೇನಿದ್ದಾರೆ, ಪೊಲೀಸರೇನಿದ್ದಾರೆ, ಅವರು ಬಿಜೆಪಿಯವರ ಮಾತುಗಳನ್ನ ಕೇಳ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅಜ್ಜಂಪುರ, ಸಿಂಗಟಕೆರೆ, ಪಂಚನಹಳ್ಳಿ ಠಾಣೆಯಲ್ಲಿ SP DYSP ವಿರುದ್ಧ ಕ್ರಮ ಆಗಬೇಕು. ಇಲ್ಲಿ ಕೆಲಸ ಮಾಡೋದನ್ನ ಬಿಟ್ಟು ಬಿಜೆಪಿ ಪರ ಕೆಲಸ ಮಾಡೋದನ್ನೇ ಪೊಲೀಸ್ ಇಲಾಖೆ ಶುರು ಮಾಡ್ಕೊಂಡಿದೆ. ಬರೀ ಲಂಚ ಲಂಚ. ಹಾಗಾಗಿ ಈ ಪೊಲೀಸರ ವಿರುದ್ಧ ನಮ್ಮ ಆಕ್ರೋಶ ಅಂತ ಹೇಳಿ ಸ್ಥಳೀಯ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದ್ದಾರೆ. ಇದು ಸದ್ಯಕ್ಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಪ್ರಶ್ನೆ ಆಗುತ್ತೆ, ಒಂದು ಸವಾಲಾಗುತ್ತೆ, ಹೇಗೆ ಇದನ್ನ ನಿಭಾಯಿಸ್ತಾರೆ ಅಂತ. ಸದ್ಯಕ್ಕೆ ಅವರ ಕಾಂಗ್ರೆಸ್ ಪಕ್ಷದವರೇ ದನಿ ಎತ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಕ್ರಮ ತಗೋತಾರೆ ಬೇಗ ಅಂತ ಸ್ಥಳೀಯರು, ಅಲ್ಲಿನ ಕಾಂಗ್ರೆಸ್ನವರು, ಕಾರ್ಯಕರ್ತರು, ನಾಯಕರು ನಿರೀಕ್ಷೆ ಮಾಡ್ತಾ ಇದ್ದಾರೆ. DYSP SP ಅವರು ಅವ್ರದೇ ಅಧಿಕಾರ ಆಡಳಿತ ನಡೆಸ್ತಿದ್ದಾರೆ. ಯಾಕೆಂದರೆ ಜನಸಾಮಾನ್ಯರು ರೆಸ್ಪಾನ್ಸ್ ಮಾಡೋಂಥ ಕರ್ತವ್ಯ ಅವ್ರಿಗೆ ಇರಬೇಕು ಸರ್. ಯಾಕೆಂದರೆ ಜನಸಾಮಾನ್ಯರು ಹೋದ್ರೆ ಸ್ಟೇಷನ್ಗೆ, ಪೊಲೀಸ್ ಇಲಾಖೆಗಳಿಗೆ ಹೋದ್ರೆ ಏನಕ್ಕೋಸ್ಕರ ಹೋಗ್ತಾರೆ ಹೇಳ್ರಿ? ಸಾಮಾಜಿಕ ನ್ಯಾಯ ಕೇಳೋಕ್ಕೋಸ್ಕರ ಹೋಗ್ತಾರೆ. ಅಂಥವ್ರು ರೆಸ್ಪಾನ್ಸ್ ಮಾಡಲಿದ್ದು ಕರ್ತವ್ಯ ಅವ್ರದ್ದಾಗಿರುತ್ತೆ ಸರ್. ಅದಕ್ಕೋಸ್ಕರ ನಮಗೆ ನಮ್ಮ ಶಾಸಕರೇ ಆಗಲಿ, ನಮಗೆ ಆಗಲಿ, ಕಾರ್ಯಕರ್ತರಿಗೆ ರೆಸ್ಪಾನ್ಸ್ ಮಾಡಲಿದ್ದು
ಮತ್ತು BJP ಪರವಾಗಿ ಅವ್ರು ಕೆಲಸ ಮಾಡ್ತಿದ್ದಾರೆ. BJPಗೋಸ್ಕರ ಹುಟ್ಟಿದಾರೆ ಅನ್ನಂಗೆ ಆಡ್ತಾರೆ ಸರ್. ಹಂಗಾಗಿ ನಮಗೆ ಅವರು ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡೋದಕ್ಕೆ ಬಂದಿದ್ದೀವಿ. ಎಲ್ಲ ವಿಚಾರದಲ್ಲೂ ಸರ್. ರೈತರುಗಳಿಗೂ ಪೊಲೀಸ್ ಸ್ಟೇಷನ್ಗೆ ಹೋದರೆ ರೆಸ್ಪಾನ್ಸ್ ಮಾಡಲ್ಲ ಸರ್. ಇತರೆ ಮತ್ತು ಸಣ್ಣ ಪುಟ್ಟ ಸ್ಟೇಷನ್ ಕಂಪ್ಲೇಂಟು ಅಂತಂದರೆ ಹೋದರೆ ರೆಸ್ಪಾನ್ಸ್ ಮಾಡಲ್ಲ ಸರ್. DYSP ದುರಾಡಳಿತವಾಗಿ ಅವರು ಇಷ್ಟ ಬಂದವ್ರನ್ನ ಇಟ್ಕೊಳ್ಳೋದು, ಇಷ್ಟ ಬಂದವ್ರು ಬೇಡ ಅನ್ನೋರು ಬಿಡೋದು ಅಂತ ಎಲ್ಲ ಮಾಡ್ತಾರೆ ಸರ್. ಈಗ ಅವ್ರಿಗೆ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ, BJP ಪರವಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಅವ್ರನ್ನ ಇಟ್ಕೊಂತಾರೆ ಸರ್ ಸ್ಟೇಷನ್ ಒಳಗಡೆ. ಇನ್ನು ಬೇರೆ ಯಾವ್ದಾರ ರೀತಿ ಕೆಲಸ ಮಾಡೋಂಥವ್ರನ್ನ, ಸಾಮಾನ್ಯ ಕೆಲಸ ಮಾಡೋಂಥವ್ರನ್ನ ಎಲ್ಲ ಬೇಗ ಅವ್ರು ಅವ್ರ ಮಾತು ಕೇಳಿಲ್ಲ ಅಂತಾರನ್ನ ಟ್ರಾನ್ಸ್ಫರ್ ಮಾಡಿಸೋದು, ಅವ್ರಿಗೆ ದಬ್ಬಾಳಿಕೆ ಮಾಡೋಂಥದ್ದು ಮಾಡ್ತಾರೆ ಸರ್. ಹೌದು ಸರ್. DYSP ಮತ್ತು SP ವಿರುದ್ಧ ಕ್ರಮ ಆಗಬೇಕು. ಇವರು ಯಾವುದೇ ಒಂದು ಅಧಿಕಾರಿಗಳನ್ನ ಯಾರೂ ದಕ್ಷವಾಗಿ ನಡೆಸ್ಕೊಳ್ತಾ ಇಲ್ಲ. ಬರೀ ಲಂಚ. ಯಾವುದೇ ಪೊಲೀಸ್ ಕಚೇರಿಗೆ ಹೋದ್ರು, ಯಾವುದೇ ಪೊಲೀಸ್ ಇದಕ್ಕೆ ಹೋದ್ರೂ ಬರೀ ದುಡ್ಡಿನ ಇದರಲ್ಲೇ ಇವ್ರು ನಡೆಸ್ತಾ ಇದ್ದಾರೆ. ಅದೇನೋ ಎಲ್ಲ SP DSPಗೆ ಬರುತ್ತೋ ಅವರೇ ತಿಂತಾರೋ ಗೊತ್ತಿಲ್ಲ. ಯಾಕೆಂದರೆ ನಾವು ನೇರವಾಗಿ ಆರೋಪ ಮಾಡೋದೇ SP DSPಗೆ. ಮೂಲ ನಮಗೆ ಅಧಿಕಾರ ಇರೋದು ಅವರೇ ಇಲ್ಲಿ. ಅವರ ಒಂದು ಆಜ್ಞೆ ಮೇಲೆ ಬಾಕಿಯವರು ಕೆಲಸ ಮಾಡಬೇಕು. ಅವರ ಒಂದು ಆಡಳಿತ ಸರಿಯಿಲ್ಲ ಅಂದರೆ ಇವರು ನೇನು ಆಡಳಿತ ಮಾಡ್ತಾರೆ ಅಂತ ಇವ್ರನ್ನೇ ನಾವು ಪ್ರಶ್ನೆ ಮಾಡೋಕ್ಕೆ ಬಂದಿದ್ದೀವಿ ಸರ್. ಕೆಲವು ಮುಖ್ಯವಾಗಿ ಅಜ್ಜಂಪುರ ಸ್ಟೇಷನ್ನು, ಪಂಚನಹಳ್ಳಿ ಸ್ಟೇಷನ್ನು ಎಲ್ಲದೂ ಕೂಡ ಇದೆ. ಅಲ್ಲಿ ಸ್ವಲ್ಪ ಮೊನ್ನೆ ರಾಗಿ ಖರೀದಿ ಸಂದರ್ಭದಲ್ಲಿ ಕೆಲವು ಪೊಲೀಸ್ಗಳು ದಲ್ಲಾಳಿಗಳ ಜೊತೆ ಶಾಮೀಲಾಗಿ ಅವ್ರ ಲಾರಿಗಳನ್ನ ಅಥವಾ ಟ್ರ್ಯಾಕ್ಟರ್ಸ್ನ ಮುಂಚೆ ಬಿಟ್ಟರು, ನಮ್ಗೆ ಬಿಡಲಿಲ್ಲ. ಭಾಳಷ್ಟು ನಮಗೆ ಅಲ್ಲಿ ಅನ್ಯಾಯ ಆಯಿತು ಅಂತಕ್ಕಂಥದ್ದೊಂದು. ಕೆಲವು ನಾವು ವಿನಾಕಾರಣ ಅಜ್ಜಂಪುರ ಸ್ಟೇಷನ್ಗೆ ಹೋದ ಸಂದರ್ಭದಲ್ಲಿ ಕೆಲವು ಪೊಲೀಸರು ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದೊಂದು ಒಂದು ಆರೋಪವನ್ನು ಮಾಡಿದ್ರು. ಅದೆಲ್ಲನೂ ಕೂಡ SP ಜೊತೆ ಮಾತಾಡಿ ಬಗೆಹರಿಸ್ತೀವಿ ಅಂತ ಹೇಳಿ ಬಹುತೇಕ ಒಂದೆರಡು ದಿವಸದಲ್ಲಿ ತನಿಖೆ ಮಾಡಿ ಅದನ್ನು ಬಗೆಹರಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಆಗುತ್ತೆ. ನಾನು ಏನು ಕಾರ್ಯಕರ್ತರಲ್ಲಿ ಒಂದು ಆಕ್ರೋಶ ಇತ್ತು ಅದೆಲ್ಲದನ್ನು ಕೂಡ SP ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಸರಿಯಾಗುತ್ತೆ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ರ ಜೊತೆಗೆ ಥೈರಾಯ್ಡು ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದರೆ ನಮ್ಮ ಜೀನಿಯರ್ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.